ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೂರಿನಲ್ಲಿ ನಡೆಯುತ್ತಿರುವ ಕ್ರಿಕೆಟ್ ಪಂದ್ಯಾವಳಿಯ ಅನ್ಬಾಕ್ಸಿಂಗ್ ಈವೆಂಟ್ನ ತಯಾರಿ ಹೀಗಿದೆ. 11 ತಂಡದ ನಾಯಕರೊಂದಿಗೆ ಅನ್ಬಾಕ್ಸಿಂಗ್ ಈವೆಂಟ್ನ ನಡೆಸಲಾಗುತ್ತದೆ. ಕರ್ನಾಟಕ ರಾಕರ್ಸ್ ತಂಡದ ನಾಯಕ ರೋಹಿತ್ ಮಾನಸ್. ಎಲ್ಲರೂ ತಂಡದ ನಾಯಕರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತವನ್ನ ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕನ್ನಡ ವಾರಿಯರ್ಸ್ ದ ಕ್ಯಾಪ್ಟನ್ ಗಿರೀಶ್, ವೆಲ್ಕಮ್ ಆನ್ ದ ಸ್ಟೇಜ್. Isha cricketers captain Mahesh, welcome on the stage please. SM cricketers ತಂಡದ ನಾಯಕ ಕೇಶವ್, welcome on the stage please. ಹಳ್ಳದ ಗಂಡಿ ಸ್ಟ್ರೈಕರ್ಸ್ ತಂಡದ ನಾಯಕ ಗಿರೀಶ್, welcome on the stage please. ಕ್ರಾಂತಿ ಕ್ರಿಕೆಟರ್ಸ್ ತಂಡದ ನಾಯಕ ನಂದೀಶ್, welcome on the stage please. ಹಳ್ಳದ ಗಂಡಿ ಹಣಿಗಾರ್ಸ್ ತಂಡದ ನಾಯಕ ನಿಶಾಂತ್, welcome on the stage please. ಹಳ್ಳದ ಗಂಡಿ ರಾಕರ್ಸ್ ತಂಡದ ಕ್ಯಾಪ್ಟನ್ ಕೀರ್ತಿರಾಜ್, welcome on the stage please. ಮಿನಿ ಟೂರ್ನಮೆಂಟ್ಗೆ ಅಭಿನಯ ನೀಡಿದಂತಹ ನಮ್ಮ ಭರತವರಿಗೆ ವಂದನೆ ಸಲ್ಲಿಸ್ತಾ, ಹಾಗೂ ಇನ್ನೆಂದು ನಡೆಯುವಂತಹ ಈ ಟೂರ್ನಮೆಂಟ್ಗೆ ಚಾಲನೆ ಕೊಟ್ಟಂತಹ ನಮ್ಮೆಲ್ಲರಿಗೂ ಕ್ರೀಡಾಪಟುಗಳಿಗೆ ಅಭಿನಂದಿಸ್ತಿರ್ತೀನಿ. ಅದೇ ರೀತಿ ಈ ಮಿನಿ ಟೂರ್ನಮೆಂಟ್ ಇದುವರೆಗೂ ನಡೆದಿಲ್ಲ. ಈ ತರ ಅನ್ಬಾಕ್ಸ್ ಇವೆಂಟ್ ಯಾವತ್ತೂ ಮಾಡಿಲ್ಲ, ಹಾಗೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದೇ ತರ ತುಂಬಾ ಮುಂದೆ ವಸ್ತುಗಳನ್ನು ಕೊಡ್ತಾರೆ. ಮೊದಲ ವರ್ಷದ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಅದೇ ವರ್ಷ IPL ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಇಲ್ಲಿ ಎಲ್ಲರೂ ಬಂದಿರುವಂತಹ ಕ್ರಿಕೆಟ್ ಕ್ರೀಡಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ, ಅನ್ಬಾಕ್ಸ್ ಇವೆಂಟ್ ಹಾಗೂ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿರುತ್ತಾರೆ. ಎಲ್ಲರೂ ಪ್ರೋತ್ಸಾಹಿಸಿ ಹೆಚ್ಚಿನ ಅಭಿಮಾನಿಗಳು ಬಂದು ನೋಡಿ ಕರ್ನಾಟಕ ರಾಕರ್ಸ್ ತಂಡವನ್ನ ಬೆಂಬಲಿಸಬೇಕಾಗಿ ಕೇಳಿಕೊಂಡಿದ್ದೀವಿ. D-Boss Cup 2022 ಈ ರೀತಿ ಒಂದು ಟೂರ್ನಮೆಂಟ್ ನಡೆಸ್ತಿದೀವಿ. ಇದಕ್ಕೆ ಎಲ್ಲರ ಸಹಕಾರನೂ ಇದೆ. ಇಲ್ಲೆಲ್ಲೂ ಡೊನೇಷನ್ ಏನು ಮಾಡಿಲ್ಲ, ನಾವೇ ಎಲ್ಲ ಹುಡುಗರು ಕೂಡ ದುಡ್ಡು ಹಾಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕಂತ ಅನ್ಕೊಂಡಿದೀವಿ. ಭಾನುವಾರ 11:30 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೋಮವಾರ ಬೆಳಗಿನ ಜಾವ ಮುಗಿಬಹುದು ಮೋಸ್ಟ್ಲಿ. ಶಿವರಾತ್ರಿ ದಿನದಂದೇ ಜಾಗರಣೆ ಮಾಡ್ದಂಗೂ ಆಗುತ್ತೆ, ಹಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ದಯಮಾಡಿ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಿ ಯುವಕರಿಗೆ ಬೆಂಬಲಿಸಿ ಅಂತ ಹೇಳ್ತಾ, ಹಾಗೆ ಎಲ್ರಿಗೂ ಕೂಡ ಬಿರಿಯಾನಿ ಊಟದ ವ್ಯವಸ್ಥೆ ಇರುತ್ತದೆ ಭಾನುವಾರದಂದು. ದಯಮಾಡಿ ಎಲ್ಲ ಗ್ರಾಮಸ್ಥರು ಬಂದು ಎಂಕರೇಜ್ ಮಾಡಿ ಯುವಕರಿಗೆ ಪ್ರೋತ್ಸಾಹಿಸಿ ಅವರು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆಟೋಟಗಳಲ್ಲಿ ಮುಂದೆ ಬರಲಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಎಲ್ಲರೂ ಟೀಮಿಗೂ ಎಲ್ಲ ಟೀಮಿಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ. ಈ ಸಲ ಕಪ್ ನಾವೇ ಹೊಡಿಬೇಕಂತ ಅನ್ಕೊಂಡಿದೀವಿ, ಬಟ್ ಹೊಡಿತೀವಲ್ಲ ಗೊತ್ತಿಲ್ಲ, ಆದ್ರೂ ಹೊಡಿತೀವಿ. ಪರಿಶುದ್ಧ ಬಿಲ್ಡಿಂಗ್ ಅನ್ನು ಹೈಯೆಸ್ಟ್ ಬಿಲ್ಡಿಂಗ್ ಅಂತ ಏಕೈಕ ವ್ಯಕ್ತಿ ಧನುಷ್ ಚಪ್ಪಾಳೆ. ಯಾರು ಗೊತ್ತಾ ಅಲ್ಲ ಸ್ವಾಗತ
ಕಲರ್ಫುಲ್ ಜರ್ಸಿ ಹೆಚ್ಚುವರಿಗಳ ಜರ್ಸಿ ಕಲರ್ ಈ ಬಾರಿ ಟ್ರೋಫಿ ಪಕ್ಕ ಎತ್ಕೊಂಡು ಹೋಗ್ಬೋದು ಇವರು.